ಮೈಸೂರಲ್ಲಿ ಕಳೆಗಟ್ಟಿದ್ದ ಕುಂಭಮೇಳಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. 3 ದಿನಗಳ ಕಾಲ ನಡೆದ ಮಹಾಕುಂಭ ಇಂದಿಗೆ ಸಂಪನ್ನಗೊಂಡಿದೆ. ದಕ್ಷಿಣ ಕುಂಭದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ನಡೆದ ಕರುನಾಡಿನ ಕುಂಭಮೇಳಕ್ಕೆ ವೈಭವದ ತೆರೆ ಬಿದ್ದಿದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತಾನೇ ಪ್ರಸಿದ್ಧಿಯಾಗಿರೋ ಪುಣ್ಯಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಆಗದವರು ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಸರೋವರಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುಣ್ಯ ಪಾವನರಾಗಿದ್ದಾರೆ. ತ್ರಿವೇಣಿ ಸಂಗಮಕ್ಕೆ ಹರಿದು ಬಂತು ಭಕ್ತ ಸಾಗರ. ಕರುನಾಡಿನ 13ನೇ ಕುಂಭಮೇಳ ಅದ್ಧೂರಿ ಸಂಪನ್ನ. ಕುಂಭಮೇಳದ ಅಂತಿಮ ದಿನವಾದ ಕಾರಣ ಸಹಸ್ರಾರು ಭಕ್ತರು ಹರಿದು ಬಂದಿದ್ರು. ಮಾಘ ಮಾಸದ ಹುಣ್ಣಿಮೆ ದಿನ ಪುಣ್ಯ ಸ್ನಾನ ಮಾಡಿದರೆ ಪಾಪ ಕರ್ಮಗಳೆಲ್ಲ ಕಳೆಯುತ್ತವೆ ಅನ್ನುವುದು ಭಕ್ತರ ನಂಬಿಕೆ. ಇದೇ ಕಾರಣಕ್ಕೆ ತ್ರಿವೇಣಿ ಸಂಗಮ ಭಕ್ತರಿಂದ ಕಂಗೊಳಿಸುತ್ತಿತ್ತು. ನದಿಯಲ್ಲಿ ಮಿಂದೆದ್ದ ಭಕ್ತರು ಅಗಸ್ತೇಶ್ವರನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಕರುನಾಡ ಕುಂಭದಲ್ಲೂ ಮಿಂದೆದ್ದಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ಡಿಕೆಶಿ ಭಗವಂತನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಡಿಸಿಎಂ, ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದು ಪ್ರಯಾಗ್ರಾಜ್ನಲ್ಲಿ ಮಾಡಿದ್ದಷ್ಟೇ ಸಂತಸವಾಗಿದೆ ಅಂದ್ರು. ಇದು ಯಾವುದಕ್ಕೇನು ಕಡಿಮೆ ಇಲ್ಲ. ನಾನು ನಿನ್ನೆ ರಾತ್ರಿ 10:30-11 ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ. ನೀರು ಬಹಳ ಪವಿತ್ರವಾಗಿದೆ. ನಮ್ಮ ಭೂಮಿದು ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ. ನಾವೇನು ಎಲ್ಲರೂ ಕೂಡ ಪ್ರಯಾಗ್ಗೆ ಹೋಗುವಂಥ ಅವಶ್ಯಕತೆ ಏನಿಲ್ಲ. ಗಂಗೆ ಎಷ್ಟು ಪವಿತ್ರ ಇದೆಯೋ, ಗಂಗಾ ನದಿಗೆ, ಸರಸ್ವತಿ ನದಿಗೆ ಎಲ್ಲ ಇದೆಯೋ, ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ. ನಿಮಿಷಾಂಬ ದೇಗುಲದಲ್ಲೂ ಭಕ್ತರದ್ದೇ ಕಾರುಬಾರು. ಮಾಘ ಹುಣ್ಣಿಮೆ ಆಗಿದ್ರಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲಕ್ಕೂ ಭಕ್ತರ ದಂಡೇ ಬಂದಿತ್ತು. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಭಕ್ತರು ಮಾಘ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ಮಾಘ ಮಾಸದಲ್ಲಿ ನಿಮಿಷಾಂಬ ದೇವಿ ರಥೋತ್ಸವ ಕೂಡ ಅದ್ಧೂರಿಯಾಗಿ ನೆರವೇರಿತು. ಇಲ್ಲಿ ಇವತ್ತು ಮಾಘ ಶುದ್ಧ ಪೂರ್ಣಿಮೆ, ನಿಮಿಷಾಂಬ ದೇವಸ್ಥಾನ, ಇಲ್ಲಿ ಕಾವೇರಿ ದೇವಿಯ ಸನ್ನಿಧಾನದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರೆ ಎಷ್ಟೋ ಜನ್ಮದ ಪಾಪಗಳನ್ನು ನಾವು ಕಳೆಯುವಂಥ ಪ್ರತೀತಿ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ಒಟ್ನಲ್ಲಿ 3 ದಿನಗಳ ಕಾಲ ನಡೆದ ಕರುನಾಡ ಕುಂಭಮೇಳ ಸಂಪನ್ನವಾಗಿದೆ. ಕೊನೆಯ ದಿನ ಭಾರೀ ಪ್ರಮಾಣದಲ್ಲಿ ಭಕ್ತರು ಬಂದಿದ್ದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ದಾರಿಯುದ್ದಕ್ಕೂ ನಿಂತು ಸವಾರರು ಹೈರಾಣಾಗಿದ್ದು ಮಾತ್ರ ಸುಳ್ಳಲ್ಲ. ಮಂಡ್ಯದಿಂದ ಸುನಿಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಮೈಸೂರು.